ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಮಸ್ಕಾರ. 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 ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಮಸ್ಕಾರ ಮೇಡಮ್. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. 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 ಹಾ, ಏರ್ಪಾಟುಗಳೆಲ್ಲ ಪೂರ್ತಿ ಆಯ್ತಾ? ಆಗಿದೆ ಸರ್. ಸ್ಟಾಫ್ ಎಲ್ರಿಗೂ ಬೋನಸ್ ಆಗಿ ಕೊಡೋ ಚೆಕ್ಕು ಬಟ್ಟೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಸರ್ ನಮ್ಮವರು. ವೆರಿ ಗುಡ್. ಮೇಡಮ್, ನಿಮ್ ಕೈಗುಣ ತುಂಬಾ ಚೆನ್ನಾಗಿದೆ. ನಿಮ್ ಕೈಯಿಂದ ಈ ಯೂನಿಟ್ ಶುರು ಮಾಡಿದ್ರಿ, ಅದರಿಂದ ಲಾಭ ಹೆಚ್ಚಾಗ್ತಿದೆ. ಪ್ರತಿ ವರ್ಷ 2 ತಿಂಗಳು ಸ್ಯಾಲ್ರಿ ಬೋನಸ್ ಆಗಿ ಕೊಡ್ತಿದ್ರು. ಈ ವರ್ಷ 4 ತಿಂಗಳ ಸಂಬಳನ ಬೋನಸ್ ಆಗಿ ಕೊಡ್ತಿದ್ದಾರೆ ಸರ್ ನಮ್ಗೆ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಬರೋ ವರ್ಷ 12 ತಿಂಗಳ ಸಂಬಳನೇ ಬೋನಸ್ ಆಗಿ ಸಿಗ್ತದೆ ಮೇಡಮ್. ಆಸೆಗೂ ಕೂಡ ಒಂದು ಮಿತಿ ಇರಬೇಕು. ಸುಮ್ನೆ ಹೀಗೆ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಮೇಡಮ್? ನಮ್ ಶ್ಯಾಮಾ ಮೇಡಮ್ ಕೈಯಿಂದ ಇನ್ನೊಂದು ಯೂನಿಟ್ ಶುರು ಮಾಡಿದ್ರೆ ಡೆಫಿನೆಟ್ಲಿ ಕಂಪ್ನಿಗೆ ಲಾಭ ಬರುತ್ತೆ, ನಮಗೂ ಬೋನಸ್ ಸಿಗುತ್ತೆ. ಲಾಭ ಬೋನಸ್ ಅನ್ನೋದು ನಮ್ ಕೈಯಲ್ಲಿರಲ್ಲ ಬಿಡಿ. ನಾವು ಮೋಸ ವಂಚನೆ ಇಲ್ಲದೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಮಿಕ್ಕಿದ್ದೆಲ್ಲ ಆ ಕೃಷ್ಣನ್ ದಯೆ. ಕರೆಕ್ಟ್ ಆಗಿ ಹೇಳ್ದೆ ಶ್ಯಾಮ. ನಮ್ಮ ಪ್ರಯತ್ನದಲ್ಲಿ ಲೋಪ ಇಲ್ಲದೆ ಇದ್ರೆ ಫಲಿತಾಂಶ ಕೊಡುವಾಗ ಆ ದೇವ್ರು ನಮ್ಗೆ ಲೋಪ ಮಾಡೋದಿಲ್ಲ. ಪೂಜೆಗೆ ಏರ್ಪಾಡೆಲ್ಲ ಎಲ್ ಮಾಡಿದೀರಾ? ಆ ಕಡೆ ಮಾಡಿದೀವಿ ಮೇಡಮ್. ಶ್ಯಾಮ, ಪೂಜೆ ಸಾಮಗ್ರಿ ಎಲ್ಲ ತಗೊಂಡ್ ಬಾಮ್ಮ. ಸರಿ ಅತ್ತೆ. ಕಾಮಾಕ್ಷಿ ದೀಪ ಕೂಡ ಅದ್ರಲ್ಲೇ ಇದೆ ಅಲ್ವಾ? ಇದೆ ಅತ್ತೆ. ಅದನ್ ಹೇಗ್ ಮರಿತೀನಿ? ಕಾಮಾಕ್ಷಿ ದೀಪ ಅಂದ್ರೇನು ಮೇಡಮ್? ಅಂದ್ರೆ ಆ ಹೆಸರು ಕೇಳಿದ್ದೆ ಅಷ್ಟೇ, ಅದ್ರ ಬಗ್ಗೆ ನನ್ಗೆ ಹೆಚ್ಚು ಗೊತ್ತಿಲ್ಲ ಮೇಡಮ್, ಅದಕ್ಕೆ ಕೇಳ್ದೆ. ಗೊತ್ತಿಲ್ದೇ ಇರೋ ವಿಷಯ ಕೇಳಿದ್ರೆ ತಪ್ಪೇನಮ್ಮ. ಇಂಥ ವಿಷಯಗಳನ್ನ ನಮ್ ಶ್ಯಾಮ ತುಂಬಾ ಚೆನ್ನಾಗಿ ಅರ್ಥ ಆಗೋ ಹಾಗೆ ಹೇಳ್ತಾಳೆ. ಅಯ್ಯಯ್ಯೋ, ಕಾಮಾಕ್ಷಿ ದೀಪ ಇದ್ರಲ್ಲೇ ಇಟ್ಟಿದ್ನಲ್ಲ, ಏನಾಯ್ತು? ಅತ್ತೆ, ಪೂಜೆ ಏರ್ಪಾಡೆಲ್ಲ ಮುಗ್ದಿದೆ ಅನ್ಸುತ್ತೆ, ಬನ್ನಿ. ಬಾಮ್ಮ ಬಾ. ಶ್ಯಾಮ, ಅತ್ತೆ, ಪೂಜೆ ಶುರು ಮಾಡೋಣವಾ? ಅತ್ತೆ, ಅದು ಅದು ಇನ್ನು ಪೂಜೆ ಏರ್ಪಾಡೆಲ್ಲ ಮುಗ್ದಿಲ್ವಾ? ಮುಗೀತಕ್ಕ. ಆದ್ರೆ ಅದು ಆದ್ರೆ ಅಂತ ತೊದಲ್ತಿದ್ಯಲ್ಲ ಶ್ಯಾಮ, ಏನ್ ಪ್ರಾಬ್ಲಮ್? ಅಂದ್ರೆ ಅದು ಇಲ್ಲಿ ಕಾಮಾಕ್ಷಿ ದೀಪ ಕಾಣಿಸ್ತಿಲ್ಲ. ಕಾಮಾಕ್ಷಿ ದೀಪ ಹೇಗ್ ಮಿಸ್ ಆಗತ್ತೆ ಶ್ಯಾಮ? ಮನೆಯಿಂದ ಅದನ್ನ ತರ್ಲಿಲ್ವಾ? ಮರ್ತ ಹೋದ್ಲೇನೋ? ಅತ್ತೆ ಹೇಳಿದ್ಮೇಲೂ ಕೂಡ ಹೇಗ್ ಮರ್ತ್ ಬಂದೆ ಶ್ಯಾಮ? ಶ್ಯಾಮ ಹಾಗೆಲ್ಲ ಮರ್ತ್ ಬರೋಳಲ್ವಲ್ಲ? ನಾನ್ ಮರಿಲಿಲ್ಲ ಅಕ್ಕ, ತಂದಿದ್ದೆ. ತಂದ್ರೆ ಎಲ್ಲಿ ಹೋಗಿರುತ್ತೆ? ಇಲ್ಲೇ ಸರಿಯಾಗಿ ನೋಡಮ್ಮ, ಇದ್ರಲ್ಲೇ ಎಲ್ಲಾದ್ರೂ ಇರುತ್ತೆ.
ನೋಡ್ದೆ ಅತ್ತೆ, ಎಲ್ಲೋ ಕಾಣಿಸ್ತಿಲ್ಲ. ಏನಾಯ್ತು? ಏನಿಲ್ಲ ಅಖಿಲ್, ಕಾಮಾಕ್ಷಿ ದೀಪ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ ಅಂದ್ರೇನು? ಅದೇ ಅರ್ಥ ಆಗ್ತಿಲ್ಲ. ಶ್ಯಾಮ ಮರ್ತ್ ಬಂದಿರ್ಬೋದು ಅಂತ ಹೇಳ್ತಿದ್ದೀನಿ. ಆದ್ರೆ ನನ್ ಮರ್ತಿಲ್ಲ ಅಂತ ಶ್ಯಾಮ ಹೇಳ್ತಿದ್ದಾಳೆ. ಮರೀಲಿಲ್ಲ ಅಕ್ಕ, ನಿಜವಾಗ್ಲೂ ಮರೀಲಿಲ್ಲ. ಪೂಜೆ ಸಾಮಗ್ರಿ ಎಲ್ಲ ಈ ಬ್ಯಾಗ್ ಅಲ್ಲೇ ಇಟ್ಟಿದ್ದೆ. ಬಹುಶಃ ಕಾರಲ್ಲಿ ಏನಾದ್ರೂ ಬಿತ್ತೇನಮ್ಮ. ಹಾಗೆ ಆಗಿರುತ್ತೆ. ಮನೆಯಿಂದ ಹೊರಡುವಾಗ ತಂದ್ಮೇಲೆ ಇಲ್ಲಿ ಬರೋದ್ರಲ್ಲಿ ಹೇಗ್ ಮಿಸ್ ಆಗುತ್ತೆ? ಇಲ್ಲಿ ಯಾರು ಕಳ್ರಿಲ್ವಲ್ಲ? ಇಲ್ಲಿ ಕಳ್ರಿ ಯಾಕಿರ್ತಾರೆ ಅರುಣ್? ನಾನು ಅದೇ ಹೇಳಿದ ಐಶ್ವರ್ಯ, ಇಲ್ಲಿ ಯಾರು ಕಳ್ರಿಲ್ವಲ್ಲ. ಹೇ ಅಖಿಲ್, ಕಾರಲ್ಲಿ ಏನಾದ್ರೂ ಬಿದ್ದಿರ್ಬೋದು, ನೀವ್ ಹೋಗಿ ನೋಡ್ಕೊಂಬನ್ನಿ. ಹಾ ಸರಿ ಅಣ್ಣ. ಶ್ಯಾಮ ಬಾ. ನೀವೆಲ್ಲರೂ ಒಂದ್ಸಲ ನೋಡ್ರಮ್ಮ, ಇಲ್ಲೇ ಎಲ್ಲಾದ್ರೂ ಇರಬಹುದು. ಆಗ್ಲಿ ಮಾವ. ಕಾಮಾಕ್ಷಿ ದೀಪ ಮಿಸ್ ಆಗೋದ್ರಲ್ಲಿ ನಿನ್ನ ಕೈವಾಡ ಐತ್ಯಾ? ಹೌದು, ಈಗ್ಲೇ ಶುರು ಮಾಡಿ ಅಂದಿದ್ದಾರೆ ಚೇರ್ಮನ್ ಸರ್. ಆದ್ರೆ ಮೇಡಮ್, ಅಲ್ಲಿ ಫಂಕ್ಷನ್ ಇದೆ. ಫಂಕ್ಷನ್ಗೆ ಆಮೇಲೆ ಹೋದ್ರಾಯ್ತು ಕೃಷ್ಣ ತುಳಸಿ. ಇಲ್ಲಿ ಟ್ರೈನಿಂಗ್ ಪೂರ್ತಿ ಮಾಡಿ ಫಂಕ್ಷನ್ಗೆ ಹೋಗುವಂತೆ. ಟ್ರೈನಿಂಗ್ ಅಂದ್ರೆ ತಿಂಗಳು ವರ್ಷ ಅಲ್ಲ ಕೃಷ್ಣ ತುಳಸಿ, ಹೆಚ್ಚಂದ್ರೆ ಹಾಫ್ ಅನ್ ಅವರ್ ಅಷ್ಟೇ. ಇಲ್ಲೋಡು, ಈ ಆಡಿಯೋ ಮಿಕ್ಸರ್ ನೋಡ್ತಿದ್ಯಲ್ಲ, ಇದನ್ನ ಆಪರೇಟ್ ಮಾಡೋದು ಹೇಗೆ ಅಂತ ನಿಂಗೆ ಹೇಳ್ಕೊಡ್ತಾರೆ ಅಷ್ಟೇ. 10 ನಿಮಿಷ ಅಂದ್ಕೊಂಡ ಪ್ರೋಮೋನ 5 ನಿಮಿಷದಲ್ಲಿ ಹಾಡ್ದೆ. ಹಾಗೆ ಅರ್ಧ ಗಂಟೆ ಅಂದ್ಕೊಂಡ್ರು ನಿನ್ ಟ್ರೈನಿಂಗ್ ಕೂಡ 1/4 ಗಂಟೆಯಲ್ಲಿ ಮುಗಿಯತ್ತೆ. ಹೌದು, 1/4 ಗಂಟೆಲೆ ಮುಗ್ದೋಗತ್ತೆ. ನಿನ್ಗೆ ಗ್ರಾಸ್ಪಿಂಗ್ ಪವರ್ ಹೆಚ್ಚಿದೆ ಅಲ್ವಾ? ಆರೋಹಿ, ಬೇಗ ಟ್ರೈನಿಂಗ್ ಶುರು ಮಾಡು. ಅವಳು ಮತ್ತೆ ಫಂಕ್ಷನ್ಗೆ ಹೋಗ್ಬೇಕು. ಓಕೆ ಮೇಡಮ್. ಓಕೆ ಅಂದ್ರೆ ಆಗಲ್ಲ. ನೀನು ಚಕ 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 ಅಂತ ಹೇಳ್ತಾ ಹೋಗ್ಬಿಡು. ಇವಳು ಪಟ 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 ಅಂತ ಕಲಿತಾಳೆ. ಆಮೇಲೆ ಅವಳು ಪಟ ಪಟ ಅಂತ ಫಂಕ್ಷನ್ಗೆ ಹೋಗ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಓಕೆ, ಶುರು ಮಾಡು. ನೋಡಿ ಕೃಷ್ಣ ತುಳಸಿ ಅವರೇ, ಈ ಮಿಕ್ಸರ್ ಅಲ್ಲಿ ಅಲ್ಲಿ ಫಂಕ್ಷನ್ ಮುಗಿದ್ಮೇಲೆನೆ ನೀನು ಇಲ್ಲಿಂದ ಹೊರಡೋದು. ಏನತ್ತೆ, ಕಾಮಾಕ್ಷಿ ದೀಪ ತರಕ್ ಹೋಗಿದ್ ಶ್ಯಾಮ ಇನ್ನೂ ಬರ್ಲಿಲ್ವಲ್ಲ? ಅದೇ ನಾನು ನೋಡ್ತಿದ್ದೀನಮ್ಮ. ಹ, ಅಖಿಲ್, ಶ್ಯಾಮ ಏನಾದ್ರೂ ಫೋನ್ ಮಾಡಿದ್ಲಾ ಯಾಕೆ ಲೇಟ್ ಆಗ್ತಿದೆ ಅಂತ? ಇಲ್ಲ ಅತಿಗೆ, ಅವಳೇನ್ ಫೋನ್ ಮಾಡಿಲ್ಲ. ಪೂಜೆ ಸಾಮಗ್ರಿ ಇರೋ ಅಂಗಡಿ ಇಲ್ಲೇ ಹತ್ರ ಅಂದ್ರಲ್ಲ, ಮತ್ತೆ ಇಷ್ಟ ಹತ್ರ ಇರೋ ಅಂಗಡಿಗೆ ಹೋಗ್ ಬರಕ್ಕೆ ಇಷ್ಟು ಸಮಯ ಯಾಕೆ ಬೇಕು? ಆ ಶಾಪಲ್ಲಿ ಕಾಮಾಕ್ಷಿ ದೀಪ ಸಿಗ್ಲಿಲ್ವೇನೋ, ಬೇರೆ ಶಾಪಿಗೆ ಹೋಗಿರ್ಬಹುದು. ಹಾಗೆ ಆಗಿರ್ಬೇಕು, ಇಲ್ದಿದ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ಆ ವಿಷಯನಾದ್ರೂ ನಮಗ್ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ಇಷ್ಟು ಜನ ಇಲ್ಲಿ ಅವಳಿಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು ತಾನೆ. ನಿಜ ಅಂದ್ರೆ ಈ ಕಾಮಾಕ್ಷಿ ದೀಪನ ನಾನೇ ತರ್ತೀನಿ ಅಂತ ಹೇಳ್ದೆ. ನನಗ್ ಬೇಡ ಅಂತ ಹೇಳಿ ಈ ದೀಪದ ಬಗ್ಗೆ ನನಗ್ ಗೊತ್ತಿಲ್ಲ ಅಂತ ತಾನೇ ತರ್ತೀನಿ ಅಂತ ಹೋದ್ಲು ಶ್ಯಾಮ. ಅದೇ ಶ್ಯಾಮನ್ ಬದಲು ನಾನೇ ಹೋಗಿದ್ದಿದ್ರೆ 10 ನಿಮಿಷದಲ್ಲಿ ಈ ದೀಪನ ತಗೊಂಡ್ ಬರ್ತಿದ್ದೆ. ಇಷ್ಟೊತ್ತಿಗೆ ಕಾರ್ಯಕ್ರಮನೂ ಮುಗ್ದಿರ್ತಿತ್ತು. ಎಲ್ರೂ ಹ್ಯಾಪಿಯಾಗಿರ್ತಿದ್ವಿ.
ಮುಖ್ಯವಾಗಿ ಅತ್ತೆ ಅಂತೂ ತುಂಬಾನೇ ಖುಷಿಯಾಗಿರ್ತಿದ್ರು. ನನಗ್ ಬೇಡ ಅಂತ ಹೇಳಿ ಶ್ಯಾಮ ಹೋಗಿದ್ದಕ್ಕೆ ಹೀಗಾಗಿದ್ದು. ನನ್ನನ್ ಬಿಟ್ಟು ಶ್ಯಾಮ ತಾನೊಬ್ಳೇ ಹೋಗಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಅವಳು ಬೇರೆ ಎಲ್ಲಾದ್ರೂ ಹೋಗಿದ್ದಾಳೇನೋ ಅಂತ ನನ್ನ ಅನುಮಾನ. ನನ್ನ ಅನುಮಾನ ಕೂಡ ಅದೇ ಅತ್ಗೆ. ಆದ್ರೆ ವೈದೇಹಿ ಅಲ್ಲ ಅಂತಿದಳಲ್ಲ. ಒಂದ್ ವೇಳೆ ಅವಳಿಗೆ ಬೇರೆ ಕೆಲ್ಸ ಇದ್ದು ನಿಜವಾಗ್ಲೂ ಹೋಗಿದ್ರೆ ಅದ್ರಲ್ಲಿ ತಪ್ಪೇನಿದೆ? ಆದ್ರೆ ಅವಳಿ ಕಾರ್ಯಕ್ರಮ ಮುಗಿದ್ಮೇಲೆ ಹೋಗ್ಬೋದಿತ್ತು. ಅಂದ್ಕೊಂಡಿರೋ ಟೈಮ್ಗೆ ಕಾರ್ಯಕ್ರಮ ನಡೀದೇ ಇದ್ರೆ ಅತ್ತೆ ಎಷ್ಟು ನೊಂದ್ಕೋತಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಿತ್ತವಳು. ಏನೋ ದಿನ ದಿನ ಶ್ಯಾಮಂಗೆ ಅತ್ತೆ ಅಂದ್ರೆ, ಅತ್ತೆ ಮನೆ ಅಂದ್ರೆ ರೆಸ್ಪೆಕ್ಟ್ ಇಲ್ದೆ ಹೋಗ್ತಿದೆ. ಕೃಷ್ಣ ತುಳಸಿ, ತುಂಬಾ ಸಿಂಪಲ್ ಇದು. ಇಲ್ಲಿ ನೋಡು, ಈ ಫೇಡರ್ ನ ಕೆಳಗಡೆ ಎಳಿಬೇಕು. ಓಕೆನಾ? ಅರ್ಥ ಆಯ್ತಲ್ವಾ? ಈಗ ನೀನ್ ಟ್ರೈ ಮಾಡು. ಸೌಜನ್ಯ ಅವರೇ, ಫಂಕ್ಷನ್ಗೆ ಹೋಗ್ಬೇಕಾದ ಕೃಷ್ಣ ತುಳಸಿನ ಟ್ರೈನಿಂಗ್ ಹೆಸರಲ್ಲಿ ತುಂಬಾ ಹೊತ್ತು ಇಲ್ಲೇ ಇರಿಸ್ಕೊಂಡ್ವಿ. ಇಷ್ಟು ಹೊತ್ತಿನಲ್ಲಿ ಫಂಕ್ಷನ್ ಕೂಡ ಮುಗ್ದಿರತ್ತೆ. ಅದ್ರಿಂದ ನಮ್ ಕಂಪ್ನಿಗೆ ಬ್ಯಾಡ್ ನೇಮ್ ಬರುತ್ತೆ. ನೀವೇ ಕಾಮಾಕ್ಷಿ ದೀಪನ ಹಚ್ಚಿ ನಿಮ್ ಕೈಯಾರೆ ವರ್ಕರ್ಸ್ಗೆ ಬೋನಸ್ ಬಟ್ಟೆ ಎಲ್ಲ ಕೊಟ್ಬಿಡಿ ಅತ್ತೆ. ಇಲ್ದೆ ಹೋದ್ರೆ ಬೋನಸ್ ಕೊಡ್ತೀವಿ ಅಂತ ಕರೆದು ಇಷ್ಟೊತ್ತು ವೇಟ್ ಮಾಡ್ಸಿದ್ದಕ್ಕೆ ನಮ್ ಕಂಪ್ನಿ ಬಗ್ಗೆ ಎಲ್ರೂ ಕೆಟ್ಟದಾಗ ಮಾತಾಡ್ತಾರೆ. ಸರಿ, ಹಾಗೆ ಮಾಡೋಣ. ಮೇಡಮ್, ಒಂದ್ ನಿಮಿಷ ಇರಿ. ನಿಮ್ ಕೈಯಾರೆ ಪ್ರತಿ ವರ್ಷನೂ ಬೋನಸ್ ತಗೋತಾನೇ ಇದ್ದೀವಿ. ಈ ವರ್ಷ ನಿಮ್ ಚಿಕ್ಕ ಸೊಸೆ ಕೈಯಲ್ಲೇ ತಗೋಬೇಕು ಅಂತ ವರ್ಕರ್ಸ್ ಎಲ್ಲ ಆಸೆ ಪಡ್ತಾ ಇದ್ದಾರೆ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಮೇಡಮ್, ನಿಮ್ ಚಿಕ್ಕ ಸೊಸೆ ಬರೋವರೆಗೂ ನಾವು ಕಾಯ್ತೀವಿ. ಓಕೆ, ಅವ್ರು ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ ವಸಂತ, ಸ್ವಲ್ಪ ಹೊತ್ತು ನೋಡೋಣ. ಶ್ಯಾಮನ್ ಕೈಯಲ್ಲೇ ಕೊಡ್ಸೋಣಂತೆ. ಶ್ಯಾಮ ಯಾವಾಗ ಬರ್ತಾಳೋ, ಈ ಕಾರ್ಯಕ್ರಮ ಯಾವಾಗ ಶುರುವಾಗುತ್ತೋ. ಅಂದ್ರೆ ಅದು ಒಳ್ಳೆ ಕೆಲ್ಸ ಆದ್ರೂ ಅನ್ಕೊಂಡ್ ಮುಹೂರ್ತಕ್ಕೆ ನಡಿಬೇಕು ಅಂತ ಅಲ್ವಾ ಅರ್ಥ? ಫ್ಯಾಕ್ಟ್ರಿಲಿ ಅನ್ಕೊಂಡ್ ಕಾರ್ಯಕ್ರಮ ಅನ್ಕೊಂಡ್ ಟೈಮ್ಗೆ ಆಗ್ಲಿಲ್ಲ. ಹಾಗ್ ನಡೀದೇ ಇದ್ರೆ ನನಗೆಷ್ಟು ಗಿಲ್ಟ್ ಕಾಡುತ್ತೆ, ನನಗೆಷ್ಟು ನೋವಾಗತ್ತೆ ಅಂತ ನಿಮಗ್ ಗೊತ್ತಲ್ಲ.
ಆ ವಿಷಯ ಶ್ಯಾಮ ಕೂಡ ಗೊತ್ತಲ್ವಾ? ಗೊತ್ತಿದ್ರು ಕೂಡ ಹೇಗ್ ತಪ್ಪು ಮಾಡ್ತಾಳೆ? ಹೇಳು ಶ್ಯಾಮ, ಅತ್ತೇನೆ ಕೇಳ್ತಿದಾರಲ್ಲ, ಆ ತಪ್ಪನ ಯಾಕೆ ಮಾಡ್ದೆ? ಕಾಮಾಕ್ಷಿ ದೀಪ ತರಕ್ ಹೋಗಿದ್ ನಿನಗೆ ಅಷ್ಟೇ ಟೈಮ್ ಯಾಕಾಯ್ತು? ಕಾಮಾಕ್ಷಿ ದೀಪ ತರೋದಕ್ಕೆ ಹೋಗಿದ್ಲು ಅಥವಾ ಇನ್ಯಾವ್ದಾದ್ರೂ ಕೆಲ್ಸದ ಮೇಲೆ ಹೋಗಿದ್ಲು? ಅಂದ್ರೆ ಬೇರೆ ಯಾವ್ದಾದ್ರೂ ಕೆಲ್ಸದ ಮೇಲೆ ಹೋಗಿದ್ರೆ ಆ ಕೆಲ್ಸ ಏನು ಅಂತ ಅತ್ತಿಗೆಗ್ ಹೇಳಿದ್ರೆ ಅತ್ತಿಗೆಗ್ ಬಂದಿರೋ ಕೋಪ ಕಮ್ಮಿ ಆಗತ್ತೆ ಅಂತ ಹಾಗೆ ಹೇಳ್ದೆ ಶ್ಯಾಮ. ಹೇಳ್ತೀನಿ ಅತ್ತೆ. ಕಾಮಾಕ್ಷಿ ದೀಪ ತರಕ್ಕೆ ಯಾಕೆ ಲೇಟ್ ಆಯ್ತು ಅಂತ ಹೇಳ್ತೀನಿ. ನಾನ್ ಮಾಡಿರೋ ತಪ್ಪೇನು ಅಂತ ಹೇಳ್ತೀನಿ ಅತ್ತೆ. ಎಂತ ಪರಿಸ್ಥಿತಿಲಿ ನಾನು ಈ ರೀತಿ ತಪ್ಪು ಮಾಡ್ಬೇಕಾಯ್ತೋ ಎಲ್ರಿಗೂ ಹೇಳ್ತೀನಿ. ನಾನು ಕಾಮಾಕ್ಷಿ ದೀಪ ತರಕ್ ಹೋಗಿದ್ದಾಗ ನಮ್ಮೂರವರು ಒಬ್ರು ಸಿಕ್ಕಿದ್ರು. ತುಂಬಾ ದಿನದ ನಂತರ ಅವ್ರು ಸಿಕ್ಕಿದ್ರಿಂದ ನಮ್ ಊರಿನ ವಿಷಯ ಮಾತಾಡ್ತಾ ಟೈಮ್ ನೋಡ್ಲಿಲ್ಲ. ಅದಕ್ಕೆ ನಾನು ಕಾಮಾಕ್ಷಿ ದೀಪ ತರೋದು ಲೇಟ್ ಆಯ್ತು. ನಾನ್ ಮಾಡಿದ ತಪ್ಪೆ. ಈ ತರ ತಪ್ಪು ನೀನ್ ಇನ್ಯಾವತ್ತೂ ಮಾಡ್ದಿರೋ ಹಾಗೆ ನಿನಗೆ ಶಿಕ್ಷೆ ಕೊಡ್ತೀನಿ. ನಿಮ್ ಕೋಪ ಕಡಿಮೆ ಆಗಿ ನನ್ ತಪ್ಪನ್ನ ಮರೆಯೋ ಹಾಗೆ ನೀವು ಯಾವ ತರ ಶಿಕ್ಷೆ ಕೊಟ್ರು ನಾನು ಖುಷಿಯಾಗಿ ಒಪ್ಕೋತೀನಿ ಅತ್ತೆ. ಹಾಗಾದ್ರೆ ಇವತ್ತಿಂದ ನೀನು ನನಗೆ ಹೇಳ್ದೆ ಹೊರಗಡೆ ಹೋಗೋ ಹಾಗಿಲ್ಲ. ನನಗ್ ಹೇಳಿ ನನ್ ಪರ್ಮಿಷನ್ ತಗೊಂಡೇ ಹೊರಗಡೆ ಹೋಗ್ಬೇಕು. ಹೇಳಿರೋ ಟೈಮ್ಗೆ ತಿರುಗಿ ಮನೆಗ್ ಬರ್ಬೇಕು. ಒಂದ್ ವೇಳೆ ನಾನು ಹೊರಗಡೆ ಹೋಗೋ ಹಾಗಿಲ್ಲ ಅಂತ ಹೇಳಿದ್ರೆ ನೀನು ಹೋಗೋದನ್ನೇ ಬಿಟ್ಬಿಡ್ಬೇಕು. ಹಾಗ್ ಮಾಡ್ತೀನಿ ಅಂತ ನನಗ್ ಮಾತ್ ಕೊಡು. ಆಡಿಷನ್ಸ್ ಆದಾಗಿಂದ ಪ್ರತಿದಿನ ಏನೋ ಒಂದ್ ಸುಳ್ಳು ಹೇಳ್ತಾ ಹೊರಗಡೆ ಹೋಗಿ ಅತ್ತೆಗೆ ಮೋಸ ಮಾಡ್ತಿದ್ದೀನಿ. ಸದ್ಯಕ್ಕೆ ಆ ಸುಳ್ಳು ಮೋಸನೆಲ್ಲ ನಿಲ್ಸಕ್ಕಾಗ್ದೆ ಈಗ ಅವರು ಕೇಳ್ತಿದ್ದ ಹಾಗೆ ಮಾತು ಕೊಟ್ರೆ ಅತ್ತೆಗೆ ಸಂತೋಷ ಆಗುತ್ತೆ. ಹೀಗಾದ್ರೂ ಅವ್ರಿಗೆ ಸಮಾಧಾನ ಆಗ್ಲಿ. ಏನ್ ಯೋಚನೆ ಮಾಡ್ತಿದ್ಯಾ? ಅತ್ತೆನೆ ಕೇಳಿದ್ರು ಕೂಡ ಮಾತ್ ಕೊಡೋಕ್ ಇಷ್ಟ ಇಲ್ವಾ? ಹಾಗ್ ಮಾತ್ ಕೊಟ್ರೆ ನಿನಗಿಷ್ಟ ಬಂದ ಹಾಗೆ ನಿನ್ಗಿಷ್ಟ ಬರೋ ಜಾಗಕ್ಕೆ ಹೋಗಿ ನಿನಗಿಷ್ಟ ಬಂದಾಗ ಮನೆಗ್ ಬರೋಕೆ ಆಗಲ್ಲ ಅಂತ
ಯೋಚನೆ ಮಾಡ್ತಿದ್ಯಾ? ಇಲ್ಲ ಅಕ್ಕ, ಅಷ್ಟು ದೊಡ್ಡ ತಪ್ಪು ಮಾಡಿರೋ ನನ್ಗೆ ಇಷ್ಟು ಚಿಕ್ಕ ಶಿಕ್ಷೆ ಕೊಡ್ತಿರೋ ಅತ್ತೆಗೆ ಎಷ್ಟು ದೊಡ್ಡ ಮನ್ಸಿದೆ ಅಂತ ಯೋಚನೆ ಮಾಡ್ತಿದ್ದೆ. ಹಲೋ ಅಮ್ಮ, ಅಪ್ಪ ಹೇಗಿದ್ದಾರೆ? ಚೆನ್ನಾಗಿದಾರಮ್ಮ. ವಾರ ವಾರ ಇಂಜೆಕ್ಷನ್ ಕೊಡಿಸ್ತಾ ಇದೀವಲ್ಲ, ಬೇಗ ಹುಷಾರಾಗ್ತಾರಂತೆ. ಅದಕ್ಕೆ ಅವ್ರ ಬಗ್ಗೆ ನನ್ಗೇನು ಭಯ ಇಲ್ಲಮ್ಮ. ಆದ್ರೆ ನನ್ಗೆ ಯೋಚನೆ ಇರೋದೆಲ್ಲ ನಿನ್ ಬಗ್ಗೆನೆ. ನನ್ ಬಗ್ಗೆನಾ? ನನ್ ಬಗ್ಗೆ ಯೋಚನೆ ಯಾಕಮ್ಮ? ಯಾಕೆ ಅಂತ ಕೇಳ್ತಿಯಲ್ಲಮ್ಮ. ಅಷ್ಟು ಲಕ್ಷ ಕೊಡ್ತೀನಿ ಅಂತ ಗೌರಮ್ಮಂಗೆ ಮಾತ್ ಕೊಟ್ಟಿದ್ಯಾ, ಅದ್ರ ಬಗ್ಗೆನೇ ಯೋಚನೆನಮ್ಮ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡಮ್ಮ. ಮಾತ್ ಕೊಟ್ಟ ಹಾಗೆ ಅವ್ರ ಸಾಲನ ತಿಂಗಳು ನಾನ್ ತೀರಿಸ್ತೀನಿ. ಹೇಗ್ ತೀರಿಸ್ತೀಯಮ್ಮ? ತಿಂಗಳು ಅಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು ಅಂದ್ರೆ ನೀನೇನಾದ್ರೂ ಕೆಲ್ಸ ಮಾಡ್ತಿರ್ಬೇಕಲ್ವಾ? ಅದೆಲ್ಲ ನಾನ್ ನೋಡ್ಕೋತೀನಿ ಅಮ್ಮ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ನನ್ಗೊಂದ್ ಕಡೆ ನನ್ ಕೃಷ್ಣ ಜೊತೆಯಾಗಿದ್ದಾನೆ, ಇನ್ನೊಂದ್ ಕಡೆ ನಿಮ್ ಹಳೆಯ ಜೊತೆಲಿದ್ದಾರೆ. ಅವ್ರಿಬ್ರು ನನ್ಗೆ ಜೊತೆಯಾಗಿರೋವಾಗ ಯಾವ ತರ ಸಮಸ್ಯೆ ಆದ್ರೂ ಸರಿ, ನಾನ್ ಬಗ್ಗೆ ಹರಿಸ್ತೀನಿ. ನೀನ್ ಧೈರ್ಯವಾಗಿರಮ್ಮ. ಸರಿನಮ್ಮ, ಇಡ್ತೀನಿ. ಸರಿ ಅಮ್ಮ, ಅಪ್ಪನ್ ಹುಷಾರಾಗಿ ನೋಡ್ಕೋ. ಹಾ. ಈಗ ಅತ್ತೇನೆ ಒಪ್ಕೊಳ್ಳಿಲ್ಲ ಅಂದ್ಮೇಲೆ ಫ್ಯಾಕ್ಟ್ರಿಗೆ ಹೇಗ್ ಹೋಗ್ತಾಳೆ? ಹೋಗ್ತಾಳೆ. ಹೇಗ್ ಹೋಗ್ತಾಳೆ? ನಾನ್ ಬೇಡ ಅಂದ್ರೂ ಕೂಡ ನೀವು ಶ್ಯಾಮನ ಫ್ಯಾಕ್ಟ್ರಿ ಕಳಿಸ್ತೀರಾ? ನೀವ್ ಕಳ್ಸಿದ್ರು ನನಗ್ ಮಾತ್ ಕೊಟ್ಟಾದ್ಮೇಲೆ ಶ್ಯಾಮ ಮಾತಿಗೆ ತಪ್ಪಿ ಫ್ಯಾಕ್ಟ್ರಿಗೆ ಹೋಗ್ತಾಳಾ? ನೀನ್ ಬೇಡ ಅಂತ ಹೇಳಿದ್ಮೇಲೆ ನಾನು ಕಳ್ಸಲ್ಲ. ನಿನಗ್ ಮಾತು ಕೊಟ್ಟ ಮೇಲೆ ಶ್ಯಾಮನು ಫ್ಯಾಕ್ಟರಿಗೆ ಹೋಗಲ್ಲ. ನೀನ್ ಒಪ್ಕೊಂಡ್ಮೇಲೆ ಶ್ಯಾಮ ಫ್ಯಾಕ್ಟರಿಗೆ ಹೋಗ್ತಾಳೆ. ನಿನ್ನ ಕೋಪ, ಆವೇಶ, ಹಠದ ಸ್ವಭಾವ ಎಲ್ಲ ಪಕ್ಕದಲ್ಲಿಟ್ಟು ಸ್ವಲ್ಪ ನಮ್ ಫ್ಯಾಕ್ಟರಿ ಬಗ್ಗೆ ಯೋಚನೆ ಮಾಡು. ನಿನ್ಗೊಂದು ವಿಷಯ ಗೊತ್ತಾ ವಸಂತ? ಶ್ಯಾಮ ಕೊಟ್ಟಿರೋ ರೆಸಿಪಿಯಿಂದಾನೆ ನಾವು ಮಾರ್ಕೆಟ್ ಅಲ್ಲಿ ಯಾರು ಎಟುಕ್ಸ್ಕೊಳ್ದಿರುವಂತ ಸ್ಥಾನದಲ್ಲಿದ್ದೀವಿ. ಈಗ ಶ್ಯಾಮ ಫ್ಯಾಕ್ಟರಿಗೆ ಹೋಗದೆ ಇದ್ರೆ, ಆ ಮಸಾಲಾ ಪೌಡರ್ನ ನಾವು ಮಾರ್ಕೆಟ್ ಅಲ್ಲಿ ಕಳಿಸದೇ ಇದ್ರೆ ಅಷ್ಟು ಮೇಲಿಂದ ನಾವು ಕೆಳಗೆ ಬೀಳೋದು ಖಂಡಿತ. ಮಾರ್ನಿಂಗ್ 7 ಹೋಗಿ 11 ಅಲ್ಲಿದ್ದು ಪೌಡರ್ಸ್ ಮಿಕ್ಸ್ ಮಾಡಿ ಅಲ್ಲಿರೋ ವರ್ಕರ್ಸ್ಗೆ ಹೇಳ್ಬಿಟ್ಟು ಬಂದ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಯೋಚನೆ ಮಾಡು. ಸರಿ ರೀ.
ನಮ್ ಫ್ಯಾಕ್ಟ್ರಿಗೋಸ್ಕರ, ಅದ್ರಲ್ಲಿ ಕೆಲ್ಸ ಮಾಡೋ ವರ್ಕರ್ಸ್ಗೋಸ್ಕರ ಶ್ಯಾಮ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ನಾನು ಒಪ್ಕೋತೀನಿ. ಥ್ಯಾಂಕ್ ಯು ವಸಂತ, ಥ್ಯಾಂಕ್ ಯು ವೆರಿ ಮಚ್. ಕರೆಕ್ಟ್ ಡಿಸಿಷನ್ ತಗೊಂಡಿದ್ಯಾ. ಅತ್ತೆ, ನೀವು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡೋರ್ ಬಗ್ಗೆ ಕರೆಕ್ಟ್ ಆಗಿ ಯೋಚನೆ ಮಾಡಿ ಸರಿಯಾದ ಡಿಸಿಷನ್ ತಗೊಂಡಿದ್ದೀರಾ. ಆದ್ರೆ ಮನೆ ವಿಷಯದಲ್ಲಿ ಕರೆಕ್ಟ್ ಆಗಿ ಯೋಚನೆ ಮಾಡ್ಲಿಲ್ವೇನೋ ಅನ್ನಿಸ್ತಿದೆ. ಐ ಮೀನ್, ಶ್ಯಾಮ ಬೆಳಗ್ಗೆನೆ 7 ಗಂಟೆಗೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ಬಿಟ್ರೆ ಮನೆ ಅಷ್ಟು ಕೆಲ್ಸ ವೈದೇಹಿ ಅಕ್ಕ ಒಬ್ಳೇ ಮಾಡ್ಬೇಕಲ್ಲ. ಪಾಪ, ಕಷ್ಟ ಆಗಲ್ವಾ ವೈದೇಹಿ ಅಕ್ಕಂಗೆ? ಕಷ್ಟ ಯಾಕೆ? ನೀನಿದೆಯಲ್ಲ. ನೀನು ಖಾಲಿಯಾಗೇ ಇರ್ತೀಯಲ್ಲ. ನೀನ್ ವೈದೇಹಿಗೆ ಹೆಲ್ಪ್ ಮಾಡು. ನೀನು ವೈದೇಹಿ ಅಡ್ಗೆ ಕೆಲ್ಸ ನೋಡ್ಕೊಳ್ಳಿ. ಶ್ಯಾಮ ಫ್ಯಾಕ್ಟ್ರಿ ಕೆಲ್ಸ ನೋಡ್ಕೋತಾಳೆ. ಇಷ್ಟು ಓದಿರೋ ನಾನು, ಇಷ್ಟು ಬುದ್ಧಿವಂತೆ ಆಗಿರೋ ನಾನು ಮನೆ ಕೆಲ್ಸ ಮಾಡ್ಬೇಕಾ? ಓದು ಬರಹ ಗೊತ್ತಿಲ್ದೇ ಇರೋ ಇವಳು ಫ್ಯಾಕ್ಟ್ರಿಗೆ ಹೋಗ್ತಾಳಾ? ಮಾಡ್ತೀನಿ ಇವ್ರಿಗೆ. ಬಾ, ನಾನು ನಿನ್ ಜೊತೆನೆ ಬರ್ತೀನಿ. ನೀವೆಲ್ಲಿಗೆ ಅತ್ಗೆ? ಎಲ್ಲಿಗೆ ಅಂದ್ರೆ ಏನು ಅಖಿಲ್? ಶ್ಯಾಮ ಎಲ್ಲಿಗೆ ಹೋಗ್ತಾಳೋ ನಾನು ಅಲ್ಲಿಗೆ ಹೋಗ್ತೀನಿ. ಶ್ಯಾಮ ಫ್ಯಾಕ್ಟ್ರಿಗೆ ಹೋಗ್ತಿದ್ದಾಳೆ. ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಿ. ನೀವ್ ಯಾಕತ್ಗೆ ಫ್ಯಾಕ್ಟ್ರಿಗೆ? ಶ್ಯಾಮ ಒಬ್ಳೆ ಫ್ಯಾಕ್ಟ್ರಿಗೆ ಹೇಗ್ ಹೋಗ್ತಾಳೆ ಅಖಿಲ್? ನನ್ ಕಾರಲ್ಲೇ ಕರ್ಕೊಂಡ್ ಹೋಗಿ ಶ್ಯಾಮನ್ನ ಫ್ಯಾಕ್ಟ್ರಿಯಲ್ಲಿ ಬಿಟ್ಟು ಅವಳ ಕೆಲ್ಸ ಆಗೋ ತನಕ ಅಲ್ಲೇ ಇದ್ದು, ಅವಳ ಕೆಲ್ಸ ಮುಗಿದ್ಮೇಲೆ ಶ್ಯಾಮನ್ನ ನನ್ ಜೊತೆನೆ ಕರ್ಕೊಂಡು ಮನೆಗ್ ಬರ್ತೀನಿ. ಅಂದ್ರೆ ಶ್ಯಾಮ ಮನೆಯಿಂದ ಫ್ಯಾಕ್ಟ್ರಿಗೆ ಹೊರಡೋದ್ರಿಂದ ಮನೆಗ್ ವಾಪಸ್ ಬರೋ ತನಕ ಶ್ಯಾಮನ್ ಜೊತೆನೇ ಇರ್ತೀನಿ. ಅಯ್ಯೋ, ಇವ್ರು ನನ್ ಜೊತೆಲೇ ಇದ್ರೆ ನನ್ ಫ್ಯಾಕ್ಟ್ರಿಯಿಂದ ಎಫ್ಎಂ ಸ್ಟೇಷನ್ಗೆ ಹೇಗ್ ಹೋಗ್ಲಿ? ಶ್ಯಾಮನ್ ಕರ್ಕೊಂಡು ಹೋಗಕ್ಕೆ ನೀವ್ ಯಾಕತ್ಗೆ? ನಾನಿದೀನಲ್ಲ, ನಾನ್ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತೀನಿ. ನಿನಗ್ಯಾಕ ಅಖಿಲ್ ಕಷ್ಟ? ನಾನ್ ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ನನಗ್ ಯಾಕೆ ಕಷ್ಟ ಅತ್ಗೆ? ಇದು ನನ್ ಕರ್ತವ್ಯ. ನನ್ ಹೆಂಡತಿನ ಕರ್ಕೊಂಡು ಹೋಗೋದು ನನ್ ಕರ್ತವ್ಯ ಅಲ್ವಾ ಹೇಳಿ? ಆಕ್ಚುಲಿ ಶ್ಯಾಮನ್ನ ನೀವ್ ಕರ್ಕೊಂಡು ಹೋಗೋದು ನಿಮ್ಗೆ ಕಷ್ಟ ಅತ್ಗೆ. ಅಲ್ದೆ ನೀವ್ ಶ್ಯಾಮ ಜೊತೆ ಹೋದ್ರೆ ಇಲ್ಲಿ ಅಡ್ಗೆ ಕೆಲಸ ಯಾರು ಮಾಡ್ತಾರ ಅತ್ಗೆ? ಶ್ಯಾಮನ್ ಜೊತೆ ಹೋದ್ರೆ ಅಡ್ಗೆ ಕೆಲ್ಸ ಮಾಡೋ ಹಾಗಿರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವನ್ ಹೀಗ್ ಸಿಕ್ಕಾಕಿಸ್ಬಿಟ್ನಲ್ಲ. ಹೋಗ್ಲಿ, ಒಂದ್ ಕೆಲ್ಸ ಮಾಡೋಣ ಅತ್ಗೆ. ಶ್ಯಾಮ ಮನೇಲೇ ಇದ್ದು ಅಡ್ಗೆ ಕೆಲ್ಸ ನೋಡ್ಕೊಳ್ಳಿ. ನೀವು ಫ್ಯಾಕ್ಟ್ರಿಗೆ ಹೋಗಿ ಆ ಮಸಾಲಾ ರೆಡಿ ಮಾಡಿಸಿ. ಆ ಮಸಾಲೆ ಮಾಡೋಕ್ ನನಗೆ ಗೊತ್ತಿಲ್ವಲ್ಲ. ಆ ರೆಸಿಪಿ ಹೇಳಿದ್ದು ಶ್ಯಾಮ ಅಲ್ವಾ? ಹೌದಲ್ವಾ, ಶ್ಯಾಮನೇ ಹೇಳಿದ್ದು. ನಿಮ್ಗೆ ಆತರ ಕೆಲ್ಸ ಎಲ್ಲ ಬರಲ್ವಲ್ಲ. ನೀವು ಫ್ಯಾಕ್ಟ್ರಿಗೆ ಹೋದ್ರೂ ಕೂಡ ಉಪಯೋಗ ಇರಲ್ವಲ್ಲ. ಹಂಗಂದ್ಮೇಲೆ ನೀವು ಮನೆಯಲ್ಲೇ ಇದ್ದು ಅಡ್ಗೆ ಕೆಲಸ ಮಾಡೋದೇ ಒಳ್ಳೇದು ಅತ್ಗೆ. ಅಲ್ವಾ ಮಮ್ಮಿ? ಹೌದು ಕಂದ. ಐಶ್ವರ್ಯ, ಶ್ಯಾಮನ ಅಖಿಲ್ ಕರ್ಕೊಂಡು ಹೋಗ್ತಾನೆ. ನಿನ್ನೆ ರಾತ್ರಿನೇ ಹೇಳಿದ್ನಲ್ಲ. ಐಶ್ವರ್ಯ, ಐಶ್ವರ್ಯ, ಏನಕ್ಕ? ದೋಸೆ ಹಿಟ್ನ ಗ್ರೈಂಡರ್ಗೆ ಹಾಕ್ಬೇಕು, ಸ್ವಲ್ಪ ಬಂದ್ ಹಾಕ್ತೀಯಾ? ಆ ಕೆಲ್ಸನ ನೀನೇ ಮಾಡ್ಬೋದಲ್ವಾ? ಮಾಡಬಹುದು, ಆದ್ರೆ ನಾನೀಗ ಚಟ್ನಿ ಮಾಡ್ತಾ ಇದ್ದೀನಿ, ಅದಕ್ಕೆ ದೋಸೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.